ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಶೆಟ್ಟಿಹಳ್ಳಿ ಮಾರಮ್ಮ ದೇವಿಯ ದೇವಸ್ಥಾನ ಇದು. ಬಹಳ ಶಕ್ತಿಪೀಠ. ನಂಬಿ ಬಂದ ಭಕ್ತರಿಗೆ ಒಳಿತು ಮಾಡುತ್ತಿರುವ ತಾಯಿ ಈ ಮಾರಮ್ಮ. ನೊಂದ ಬಹಳಷ್ಟು ಜನರ ಪಾಲಿನ ದಿವ್ಯ ಸ್ಥಳ ಈ ಒಂದು ಪುಣ್ಯಕ್ಷೇತ್ರ. ಮಂಗಳವಾರ ಶುಕ್ರವಾರವಂತೂ ಇಲ್ಲಿ ಜನಸಾಗರವೇ ಹರಿದು ಬರುತ್ತೆ. ಇದುವೇ ಮಧುಗಿರಿ ತಾಲೂಕಿನ ಪ್ರಸಿದ್ಧ ಶಕ್ತಿ ಕೇಂದ್ರ ಶೆಟ್ಟಿಹಳ್ಳಿ ಮಾರಮ್ಮ. ಇದು ಮಧುಗಿರಿಯಿಂದ 9 ಕಿಲೋಮೀಟರ್ ಹಾಗೂ ಬೆಂಗಳೂರಿಂದ ಸುಮಾರು 105 ಕಿಲೋಮೀಟರ್ನಷ್ಟು ದೂರ ಇದೆ. ಅಲಂಕಾರದಲ್ಲಿ ಬಹಳ ಸುಂದರವಾಗಿ ಕಾಣುವ ಈ ಮಹಾಸ್ವರೂಪಿ ತಾಯಿಯ ನಿಜವಾದ ಶಕ್ತಿ ಇರುವುದು ಈ ಶಿಲೆಗಳಲ್ಲಿ. ಇದಕ್ಕೊಂದು ಹಿನ್ನೆಲೆ ಕಥೆಯೂ ಇದೆ. ಅನಾದಿ ಕಾಲದಲ್ಲಿ ಮುತ್ತುರತ್ನ ವ್ಯಾಪಾರ ಮಾಡುತ್ತಿದ್ದ ಮುತ್ತಿನ ಶೆಟ್ಟಿ ಇದೇ ಮಾರ್ಗವಾಗಿ ಸಾಗುತ್ತಿರುವಾಗ ರಾತ್ರಿಯಾಗುತ್ತೆ. ಹಾಗಾಗಿ ಇಲ್ಲಿಯೇ ಇದ್ದು ವಿರಮಿಸ್ತಾನೆ. ಅಲ್ಲಿ 3 ಕಲ್ಲುಗಳನ್ನಿಟ್ಟು ಬೆಂಕಿ ಮಾಡಿ ಅದರಿಂದ ಅಡಿಗೆ ಮಾಡಿಕೊಂಡು ಊಟ ಮಾಡಿ ಮಲಗ್ತಾನೆ. ಹೀಗೆ ಮಲಗಿದ್ದಾಗ ಸ್ವಪ್ನದಲ್ಲಿ ಶಕ್ತಿ ದೇವತೆಯೊಂದು ಕಾಣಿಸಿಕೊಂಡು ಹೇಳುತ್ತೆ, ನೀನು ಅಡುಗೆಗೆ ಬಳಸಿದ ಈ 3 ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡು. ಈ ಜಾಗ ಮುಂದೆ ನನ್ನ ಹೆಸರಿನಲ್ಲಿ ಪ್ರಸಿದ್ಧವಾಗತ್ತೆ ಅಂತ. ಬೆಳಗ್ಗೆ ಎಚ್ಚರವಾದ ಮೇಲೆ ಮುತ್ತಿನ ಶೆಟ್ಟಿ ಈ ಸ್ವಪ್ನವನ್ನ ಇಗ್ನೋರ್ ಮಾಡ್ತಾನಂತೆ. ನಿನ್ನೆ ಉಪಯೋಗಿಸಿದ ಕಲ್ಲನ್ನೇ ಬಳಸಿ ಬೆಂಕಿ ಮಾಡಿಕೊಂಡು ಪಾತ್ರೆ ಇಟ್ಟು ಅನ್ನ ಬೇಯಿಸ್ಕೊಳ್ತಾನೆ. ಆದ್ರೆ ಆ ಅನ್ನ ರಕ್ತವಾಗಿ ಬದಲಾಗುತ್ತೆ. ಅಷ್ಟೊತ್ತಿಗೆ ಮಾರಮ್ಮ ತಾಯಿಯು ಕೊರವಂಜಿ ವೇಷದಲ್ಲಿ ಈ ಮಾರ್ಗವಾಗಿ ಬರ್ತಾಳೆ. ಅವಳ ಬಳಿ ಈ ವಿಚಿತ್ರವನ್ನು, ನಿನ್ನೆ ನಡೆದ ಸ್ವಪ್ನವನ್ನು ಶೆಟ್ಟಿಯು ಹೇಳಿಕೊಂಡಾಗ ಆಕೆಯು, ಇದು ಮಾರಮ್ಮ ತಾಯಿಯ ಪ್ರೇರಣೆ. ಕನಸಿನಲ್ಲಿ ಕಂಡಂತೆ ಈ ಕಲ್ಲುಗಳನ್ನಿಟ್ಟು ಪ್ರತಿಷ್ಠಾಪನೆ ಮಾಡು. ಈ ಜಾಗವೇ ಮುಂದೆ ಶೆಟ್ಟಿಹಳ್ಳಿ ಮಾರಮ್ಮ ಕ್ಷೇತ್ರವಾಗಿ ಪ್ರಸಿದ್ಧವಾಗುತ್ತೆ ಅಂತ ಹೇಳ್ತಾಳಂತೆ. ಹೀಗೆ ಅಂದು ನೆಲೆಯಾದ ಮಾರಮ್ಮನೆ ಇಂದು ಸಾವಿರಾರು ಜನರ ಆರಾಧ್ಯ ದೈವವಾಗಿ ಪರಿಯುತ್ತಿದ್ದಾಳೆ. ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಇಲ್ಲಿ ದೇವಿಗೆ ವಿಶೇಷ ಅಲಂಕಾರ ಇರುತ್ತೆ. ಭಕ್ತರು ಸಹ ತುಸು ಜಾಸ್ತಿನೇ ಇರ್ತಾರೆ. ಈ ಬಗ್ಗೆ ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿನ ಅರ್ಚಕರನ್ನ ಸಂಪರ್ಕಿಸಬಹುದು.